ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಮಿಷನರ್ ಹೇಳಿಕೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ರು ಕಮಿಷನರ್, ಅದಕ್ಕೆ ಯಾಕೆ ವಿಜಯಲಕ್ಷ್ಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು ನೋಡೋಣ. ಕಮಿಷನರ್, ಸಿಟಿ ಕಮಿಷನರ್ ಏನು ಹೇಳಿದ್ರು ಅಂತ ಅಂದರೆ, ಪವಿತ್ರ ಅವರ ಹೆಸರನ್ನ ಹೇಳುವಾಗ ದರ್ಶನ್ ಪತ್ನಿ ಪವಿತ್ರ ಅಂತ ಹೇಳಿದ್ರು. ಇದಕ್ಕೆ ವಿಜಯಲಕ್ಷ್ಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. 19/5/2003 ಈ ದಿನಾಂಕದಂದು ನಾನು ದರ್ಶನ್ ಮದುವೆ ಆಗಿದ್ದೇವೆ ಧರ್ಮಸ್ಥಳದಲ್ಲಿ. ಅಂದ್ರೆ ತಾನಷ್ಟೇ ದರ್ಶನ್ ಅವರ ಪತ್ನಿ ಅನ್ನೋಂಥದ್ದನ್ನ ಅವರಲ್ಲಿ ಪ್ರೂವ್ ಮಾಡಿದ್ದಾರೆ. ದರ್ಶನ್ಗೆ ಇರೋದು ಒಬ್ಬರೇ ಪತ್ನಿ, ಅದು ನಾನು ವಿಜಯಲಕ್ಷ್ಮಿ, ನನಗೊಬ್ಬ ಮಗ ಇದ್ದಾನೆ. ಪವಿತ್ರ ಗೌಡ ಸಂಜಯ್ ಸಿಂಗ್ ಎನ್ನುವವರ ಪತ್ನಿ. ದರ್ಶನ್ ಪತ್ನಿ ಅಂತ ಬಂದಾಗ ನನ್ನ ಹೆಸರೇ ಬರೆಯಿರಿ ಅಂತ ವಿಜಯಲಕ್ಷ್ಮಿ ಪತ್ರದಲ್ಲಿ ಹೇಳಿದ್ದಾರೆ. ಕಮಿಷನರ್ಗೆ ಬರೆದಿರ್ತಕ್ಕಂಥ ಪತ್ರ. ದರ್ಶನ್ ಬಂಧನದ ದಿನ ಹೇಳಿಕೆ ಕೊಟ್ಟಿದ್ದ ದಯಾನಂದ್ ಅವರಿಗೆ ಬರೆದಿರುವಂತಹ ಪತ್ರ ಇದು. ಗೃಹ ಸಚಿವ ಪರಮೇಶ್ವರ್ ಕೂಡ ತಪ್ಪು ಹೇಳಿಕೆ ನೀಡಿದ್ದಾರೆ. ಕಾನೂನಿನ ಪ್ರಕಾರ ದರ್ಶನ್ಗೆ ಇರೋದು ಒಬ್ಬರೇ ಪತ್ನಿ ಅಂತ ವಿಜಯಲಕ್ಷ್ಮಿ ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ವಿಜಯಲಕ್ಷ್ಮಿ ಲೆಟರ್ ಬರೆದಿದ್ದಾರೆ. ದರ್ಶನ್ ಅವರ ಪತ್ನಿ ತಾನು ಮಾತ್ರ ಅನ್ನುವಂಥದ್ದನ್ನ ಹೇಳಿ ಲೆಟರ್ ಬರೆದಿದ್ದಾರೆ. ಯಾಕಂತಂದ್ರೆ ಹಿಂದೆ ಕಮಿಷನರ್ ಅವರು ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದ್ರು ಅಂತ ಹೇಳಲಾಗಿತ್ತು. ಹಾಗಾಗಿ ಕಮಿಷನರ್ಗೆ ಈಗ ಲೆಟರ್ ಬರೆದು ತಾವು ಯಾವ ದಿನಾಂಕದಂದು ಮದುವೆ ಆಗಿದ್ದೀವಿ, ದರ್ಶನ್ ಅವ್ರಿಗೆ ಇರೋದು ಒಬ್ಬರೇ ಪತ್ನಿ, ಪವಿತ್ರ ಗೌಡ ಸಂಜಯ್ ಸಿಂಗ್ ಅನ್ನೋರ ಪತ್ನಿ ಅಂತ ಅನ್ನೋದನ್ನ ಉಲ್ಲೇಖ ಮಾಡಿ ವಿಜಯಲಕ್ಷ್ಮಿ ಲೆಟರ್ ಬರೆದಿದ್ದಾರೆ. ಸೊ ಮೊನ್ನೆ ಕಮಿಷನರ್ ಹಾಗಾದ್ರೆ ಏನು ಹೇಳಿದ್ರು ನೋಡಿ. ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ, ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು. ವಿಜಯಲಕ್ಷ್ಮಿ ಲೆಟರ್ ಬರೆದಿದ್ದಾರೆ. ನಮ್ಗೆ ಕಾಣಿಸ್ತಾ ಇರೋ ಬೈಟಲ್ಲಿ ದರ್ಶನ್ ಪತ್ನಿ ಅವ್ರಿಗೆ ಅಂತ ಅಷ್ಟೇ ಹೇಳಿದಾರೆ ದಯಾನಂದ್. ಪವಿತ್ರ ಗೌಡ ಹೆಸರನ್ನು ಕೂಡ ಹೇಳಿದ್ರ ಅವತ್ತು. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಈ ಒಂದು ಚಿತ್ರದುರ್ಗ ಮೂಲದ ಚಂದ್ರಶೇಖರ್ ಏನು ಕೊಲೆ ಆಯ್ತು, ಆ ಕೊಲೆ ಆದ ಬಳಿಕ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಬಳಿಕ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. A1 ಆರೋಪಿ ದರ್ಶನ್ ಅವರ ಎರಡನೇ ಪತ್ನಿ ಅಂತೇಳಿ ಆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆ ಕೊಟ್ಟ ಬಳಿಕ ಒಂದ್ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅದೇ ರೀತಿಯಾಗಿ ಉಚ್ಚಾಟನೆಯನ್ನ ಕೂಡ ಮಾಡ್ತಾರೆ. ಕಮಿಷನರ್ ಹೇಳಿದ ಬಳಿಕ ಅದು ಒಂದ್ ರೀತಿಯಲ್ಲಿ ಒಂದು ಅಫಿಷಿಯಲಿ ಅಂತೇಳಿ ಅಂದುಕೊಂಡು ಹಲವು ಪತ್ರಿಕೆಗಳಲ್ಲೂ ಕೂಡ ಅದೇ ವಿಚಾರವಾಗಿ ಪ್ರಸ್ತಾಪ ಕೂಡ ಆಗಿತ್ತು. ಅದಾದ ಬಳಿಕ ಈ ವಿಚಾರವನ್ನ ಸಾಕಷ್ಟು ಬಾರಿ ವಿಜಯಲಕ್ಷ್ಮಿ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ವಿಜಯಲಕ್ಷ್ಮಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಲ್ಲದೆ ಒಂದಷ್ಟು ಟ್ವಿಟರ್ ಅಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ರು, ನನ್ನ ಒಬ್ಬಳೇ ಪತ್ನಿ ಅಂತೇಳಿ. ಆದ್ರೆ ಇವತ್ತು 24ನೇ ತಾರೀಕು ಅವರು ಕಮಿಷನರ್ಗೆ ಬರೆದಂತ ಒಂದು ಲೆಟರ್ ಈಗ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರೈಟ್, ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆ ಪತ್ರ ಸಿಕ್ಕಿದೆ ನೋಡಿ. ವಿಜಯಲಕ್ಷ್ಮಿ ದರ್ಶನ್ ಬಗ್ಗೆ ಬರೆದಿರ್ತಕ್ಕಂಥ ಪತ್ರ, ಕಮಿಷನರ್ಗೆ ಬರೆದಿರ್ತಕ್ಕಂಥ ಪತ್ರ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ತಾವು 19/5/2003 ನಾನು ದರ್ಶನ್ ಮದುವೆ ಆಗಿದ್ದೀವಿ, ಧರ್ಮಸ್ಥಳದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು. ದರ್ಶನ್ಗೆ ಇರೋದು ಒಬ್ಬರೇ ಪತ್ನಿ, ಅದು ನಾನು ವಿಜಯಲಕ್ಷ್ಮಿ, ನನಗೊಬ್ಬ ಮಗ ಇದ್ದಾನೆ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಪವಿತ್ರ ಗೌಡ ಸಂಜಯ್ ಸಿಂಗ್ ಎನ್ನುವವರ ಪತ್ನಿ ಅನ್ನೋಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ದರ್ಶನ್ ಪತ್ನಿ ಅಂತ ಬಂದಾಗ ನನ್ನ ಹೆಸರನ್ನೇ ಬರೆಯಿರಿ